ರಾಜ್ಯದಲ್ಲೇ ಅತ್ಯಂತ ವಿಸ್ತಾರವಾದ ಎಂಬ ಹೆಗ್ಗಳಿಕೆಗೆ ನಾಗಠಾಣ ವಿಧಾನಸಭಾ ಕ್ಷೇತ್ರ ಪಾತ್ರವಾಗಿದ್ದು, ವಿಜಯಪುರ ಜಿಲ್ಲೆಯ ಏಕೈಕ ಮೀಸಲು ಕ್ಷೇತ್ರವಾಗಿದೆ. ವಿಜಯಪುರ ಇಂಡಿ ರಸ್ತೆಯಲ್ಲಿ ನಾಗಠಾಣ ಇದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿರೋದ್ರಿಂದ ಈ ಕ್ಷೇತ್ರದ ಮೇಲೆ ಮರಾಠಿ ಪ್ರಭಾವ ಸಾಕಷ್ಟಿದೆ. ಐತಿಹಾಸಿಕವಾಗಿಯೂ ಈ ಕ್ಷೇತ್ರ ಹಲವು ಮಹತ್ವಗಳನ್ನು ಹೊಂದಿದ್ದು, ಬೀರಸಿದ್ದೇಶ್ವರ, ಉದಯೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ ಎಂಬ 3 ದೇವಾಲಯಗಳು ಇಲ್ಲಿ ಪ್ರಸಿದ್ಧಿ ಪಡೆದಿವೆ. ರಾಜ್ಯದಲ್ಲೇ ಹೆಚ್ಚು ವಿಸ್ತಾರವುಳ್ಳ 2ನೇ ವಿಧಾನಸಭಾ ಕ್ಷೇತ್ರ ಎಂಬ ಹೆಗ್ಗಳಿಕೆ ನಾಗಠಾಣ ವಿಧಾನಸಭಾ ಕ್ಷೇತ್ರದ್ದು. ಕ್ಷೇತ್ರದಲ್ಲಿ ಫಲವತ್ತಾದ ಭೂಮಿ ಇದ್ದಿದ್ದರಿಂದ 70% ಜನಸಂಖ್ಯೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಇದರೊಂದಿಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಉಪ ಕಸುಬುಗಳಾಗಿವೆ. ಈ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ಕೈ ಮೇಲುಗೈ ಸಾಧಿಸಿದೆ. ಹಾಲಿ ಶಾಸಕ ವಿಠ್ಠಲ್ ಕಟಕದೊಣ್, ವಿಠ್ಠಲ್ ದೊಂಡಿಬಾ ಕಟಕದೊಣ್ ಮೂಲತಃ ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿದ್ದ ಇವರು ಸ್ಥಳೀಯ ಮಟ್ಟದ ಸಾಮಾಜಿಕ ಕಾರ್ಯಗಳ ಮೂಲಕ ರಾಜಕೀಯಕ್ಕೆ ಪ್ರವೇಶ ಮಾಡಿದರು. ಇವರು ತಮ್ಮ ರಾಜಕೀಯ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡರೊಂದಿಗೂ ಗುರುತಿಸಿಕೊಂಡಿದ್ದಾರೆ. 2008ರಲ್ಲಿ ನಾಗಠಾಣ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು. 2013ರ ಚುನಾವಣೆಯಲ್ಲಿ ಕೆಜೆಪಿ ಅಭ್ಯರ್ಥಿಯಾಗಿ ನಾಗಠಾಣ ಕ್ಷೇತ್ರದಿಂದ ಸ್ಪರ್ಧಿಸಿ 3ನೇ ಸ್ಥಾನ ಪಡೆದಿದ್ರು. 2018ರ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಈ ಚುನಾವಣೆಯಲ್ಲಿ ಜೆಡಿಎಸ್ನ ದೇವಾನಂದ್ ಚವ್ಹಾಣ್ ವಿರುದ್ಧ 5601 ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರು. 2023ರ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣದಲ್ಲಿದ್ದ ಇವರು ಬಿಜೆಪಿ ಅಭ್ಯರ್ಥಿ ಸಂಜೀವ್ ಐಹೊಳೆ ಅವರನ್ನ 30,815 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸುವ ಮೂಲಕ ನಾಗಠಾಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ನಾಗಠಾಣ 2008ರ ಮುಂಚೆ ಬಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರವಾಗಿತ್ತು. 1962ರಲ್ಲಿ ಬರಡೋಲ ವಿಧಾನಸಭಾ ಕ್ಷೇತ್ರ ಅಂತ ನಾಮಕರಣಗೊಂಡಿತ್ತು. ಒಟ್ಟು 16 ವಿಧಾನಸಭಾ ಚುನಾವಣೆಗಳನ್ನು ಕಂಡಿರುವ ನಾಗಠಾಣ ಬಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ಪರಿವಾರ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ತಲಾ 6 ಬಾರಿ ಶಾಸಕರಾಗಿದ್ದಾರೆ. ನಾಗಠಾಣ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ರಾಜಕೀಯದಿಂದ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರಕ್ಕೆ ಇದುವರೆಗೆ ನಡೆದ ಬಹುತೇಕ ಚುನಾವಣೆಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋದು ವಿಶೇಷ. ಜನತಾ ಪರಿವಾರದ ಪ್ರಭಾವಿ ನಾಯಕರು ಅಂತ ಗುರುತಿಸಿಕೊಂಡಿದ್ದ ಹಾಗೂ ವಿಜಯಪುರದ ಸಂಸದರಾಗಿರುವ ರಮೇಶ್ ಜಿಗಜಿಣಗಿ ಅವರ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಕಲ್ಪಿಸಿರೋದು ಪರಿಶಿಷ್ಟ ಜಾತಿಗೆ ಮೀಸಲಿದ್ದ ಬಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರ. 1962ರಿಂದ ಚುನಾವಣಾ ಇತಿಹಾಸ ತೆರೆದುಕೊಳ್ಳುವ ಬಳ್ಳೊಳ್ಳಿ ಮೀಸಲು ಕ್ಷೇತ್ರ ಮರು ವಿಂಗಡಣೆಯ ಸಂದರ್ಭದಲ್ಲಿ ನಾಗಠಾಣ ಅಂತ ಹೆಸರಾದರೂ ಮೀಸಲು ಮಾತ್ರ ಬದಲಾಗಿಲ್ಲ. 1962, 1972ರಲ್ಲಿ GS ಕಬಾಡೆ ಅವರಿಂದ ಕಾಂಗ್ರೆಸ್ ವಶದಲ್ಲಿದ್ದ ಈ ಕ್ಷೇತ್ರ 1967ರಲ್ಲಿ RPI ಹಾಗೂ 1978ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ SS ಅರಿಕೇರೆ ಅವರು ಗೆದ್ದಿದ್ರು. 1983, 1985, 1994ರಲ್ಲಿ 3 ಬಾರಿ ಗೆದ್ದಿದ್ದ ರಮೇಶ್ ಜಿಗಜಿಣಗಿ ಜನತಾ ಪರಿವಾರದ ಸರ್ಕಾರಗಳ ಸಂದರ್ಭದಲ್ಲಿ ಕಂದಾಯ, ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 1999ರಲ್ಲಿ ರಾಜು ಅಲಗೂರ್ ಕಾಂಗ್ರೆಸ್ನಿಂದ ಆಯ್ಕೆಯಾದರೆ 2004ರಲ್ಲಿ ಜೆಡಿಎಸ್ನ RK ರಾಠೋಡ್ ಗೆಲುವು ಕಂಡರು. ಕಳೆದ 4 ಚುನಾವಣೆಗಳ ಚಿತ್ರಣ. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾದ ನಂತರ ನಾಗಠಾಣದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿಯಿಂದ ವಿಠ್ಠಲ್ ದೊಂಡಿಬಾ ಕಟಕದೊಂಡ ಶಾಸಕರಾದರು. ವಿಠ್ಠಲ್ ದೊಂಡಿಬಾ ಒಟ್ಟು 40,225 ಮತ ಪಡೆದಿದ್ರೆ ರಾಜು ಅಲಗೂರ್ 36,018 ಮತ ಪಡೆದಿದ್ರು. 2008ರಿಂದ ಈವರೆಗೂ ಈ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ನಡೀತಿದೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ರಾಜು ಅಲಗೂರ್ 45,570 ಮತಗಳನ್ನು ಪಡೆದರು. ಜೆಡಿಎಸ್ನ ಪ್ರತಿಸ್ಪರ್ಧಿ ದೇವಾನಂದ್ ಪುಲಾಸಿಂಗ್ ಚವ್ಹಾಣ್ 44,903 ಮತ ಗಳಿಸಿದ್ರು. ಆ ಮೂಲಕ ದೇವಾನಂದ್ ಚವ್ಹಾಣ್ ಅವರನ್ನ ಕೇವಲ 667 ಮತಗಳಿಂದ ಮಣಿಸಿ 2ನೇ ಬಾರಿಗೆ ರಾಜು ಅಲಗೂರ್ ಆಯ್ಕೆಯಾದರು. 2013ರಲ್ಲಿ ಕೆಜೆಪಿ ಪಕ್ಷದ ಹುಟ್ಟಿನಿಂದ ಬಿಜೆಪಿ ಈ ಕ್ಷೇತ್ರದಲ್ಲಿ
ಠೇವಣಿ ಕಳೆದುಕೊಂಡಿತ್ತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ದೇವಾನಂದ್ ಫುಲಾಸಿಂಗ್ ಚೌಹಾಣ್ ಸ್ಪರ್ಧೆ ಮಾಡಿದ್ರು. ಈ ಚುನಾವಣೆಯಲ್ಲಿ ಇವರು 59,709 ಮತಗಳನ್ನು ಪಡೆದಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ವಿಠಲ್ ದೊಂಡಿವಾ 54,108 ಮತ ಪಡೆದು ಸೋಲು ಕಂಡಿದ್ರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ವಿಠಲ್ ಕಟಕದೋಣ್ 78,990 ಮತಗಳನ್ನು ಗಳಿಸಿದರೆ, ಬಿಜೆಪಿಯ ಸಂಜೀವ್ ಐಹೊಳೆ ಅವರು 48,175 ಮತ ಪಡೆದರು. ಆ ಮೂಲಕ 30,815 ಮತಗಳ ಭರ್ಜರಿ ಅಂತರದಿಂದ ವಿಠಲ್ ಕಟಕದೋಣ್ ಗೆಲುವು ದಾಖಲಿಸಿದ್ದಾರೆ. ಜೆಡಿಎಸ್ನಿಂದ ಕಣದಲ್ಲಿದ್ದ ದೇವಾನಂದ್ ಫುಲ್ಸಿಂಗ್ ಚೌಹಾಣ್ 34,114 ಮತಗಳನ್ನು ಪಡೆದುಕೊಂಡಿದ್ದರೆ, ಕೆಆರ್ಪಿಪಿಯ ಬಂಡಿ ಶ್ರೀಕಾಂತ್ ಹನುಮಂತಪ್ಪ 10,770 ಮತಗಳನ್ನು ಗಳಿಸುವಲ್ಲಿ ಯಶಸ್ವಿಯಾದರು. ಜಾತಿವಾರು ಪ್ರಾಬಲ್ಯ. ಜಾತಿವಾರು ಗಣನೆಗೆ ತೆಗೆದುಕೊಂಡರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ 80,000, ಲಿಂಗಾಯತ 42,000, ಗಾಣಿಗ 31,000, ಮುಸ್ಲಿಂ 40,000, ಕುರುಬ 30,000, ಕೋಲಿ 20,000 ಹಾಗೂ ಇತರೆ ಸಮುದಾಯದ 21,000 ಮತದಾರರಿದ್ದಾರೆ.